ಪ್ಲಾಸ್ಟಿಕ್ ವಿಷಕಾರಿ ವಸ್ತು. ಇದು ಮನುಷ್ಯ ಮತ್ತು ವನ್ಯಜೀವಿಗಳಿಗೂ ಮಾರಕವಾಗಿದೆ. ಹೀಗಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಯೋಜನೆ ರೂಪಿಸಲಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಆನೆ ಮತ್ತು ಸಿಂಗಳಿಕೆಗಳನ್ನು ಹೊಂದಿದೆ. ಅಲ್ಲದೆ ಹುಲಿ ಸಂರಕ್ಷಣೆಯಲ್ಲಿಯೂ ತನ್ನದೇ ವೈಶಿಷ್ಟ್ಯ ಪಾತ್ರವನ್ನು ಇದು ಹೊಂದಿದೆ. ಇಂತಹ ಪ್ರವಾಸಿ ತಾಣದಲ್ಲಿ 2 ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ ಕಾರಣ ಈ ರಸ್ತೆಯಲ್ಲಿ ಸಾಗೋ ಕೆಲ ಅನಾಗರಿಕ ಮಂದಿ ಕವರ್, ಬಾಟಲಿ ಸೇರಿದಂತೆ ಇತರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿದ್ದಾರೆ. ಹೀಗೆ ಎಲ್ಲೆಂದರಲ್ಲಿ ಬಿದ್ದ ಪ್ಲಾಸ್ಟಿಕ್ ಸಂಗ್ರಹಿಸಿ ಮಾರುಕಟ್ಟೆಗೆ ವಿಲೇವಾರಿ ಮಾಡಲಾಗುತ್ತಿದೆ. ಮೇಲುಕಾಮನಹಳ್ಳಿ ಚೆಕ್ಪೋಸ್ಟ್ ಮತ್ತು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಚೆಕ್ಪೋಸ್ಟ್ಗಳಲ್ಲಿ ಅಲ್ಲಿನ ಸಿಬ್ಬಂದಿ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಗ್ರಹಿಸಿ ದೊಡ್ಡ ಕಸದ ಬುಟ್ಟಿಗಳನ್ನು ಇರಿಸಿ ಬಳಿಕ ಅದನ್ನು ಮಾರುಕಟ್ಟೆಗೆ ವಿಲೇವಾರಿ ಮಾಡುವ ಮೂಲಕ ವನ್ಯಜೀವಿಗಳು ಮತ್ತು ಕಾಡಿಗೆ ಸಂಭವಿಸಬಹುದಾದ ಹಾನಿ ತಪ್ಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಎಸೆಯುವುದರಿಂದ ಪ್ರಾಣಿಗಳು ಅದನ್ನು ಸೇವಿಸುವ ಸಾಧ್ಯತೆ ಹೆಚ್ಚಿದೆ. ಅಲ್ಲದೆ ಕಾಡಿನಲ್ಲಿ ಬೆಂಕಿ ಹೊತ್ತಿಕೊಳ್ಳಲು ಇದು ಕಾರಣವಾಗುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಹೊಸ ಪ್ರಯೋಗಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇವಾಗ ನಮ್ಮ ಬಂಡೀಪುರದಲ್ಲಿ ಒಂದು ಹೊಸ ಇನಿಷಿಯೇಟಿವ್ ತಗೊಂಡಿದ್ದೀವಿ. ಏನಂದರೆ ಬಂಡೀಪುರದ ಮೂಲಕ ಹಾದು ಹೋಗುವಂಥ ಎಲ್ಲ ವೆಹಿಕಲ್ಗಳು, ನಮ್ಮ ಬಂಡೀಪುರದಲ್ಲಿ 2 ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗ್ತವೆ. ಒಂದು ಊಟಿ ಕಡೆ ಹೋಗ್ತದೆ, ಗುಂಡ್ಲುಪೇಟೆ ಟು ಊಟಿ. ಇನ್ನೊಂದು ವಯನಾಡ್, ಸುಲ್ತಾನ್ ಬತ್ತೇರಿ ವಯನಾಡ್ ಕಡೆ ಹೋಗ್ತದೆ. ಸೊ ಇದರಿಂದ ನಮಗೆ ಬಹಳ ದೊಡ್ಡ ಪ್ರೆಷರ್ ಆಗ್ತಿದೆ. ನಮ್ಮ ಎಲ್ಲ ವೆಹಿಕಲ್ಗಳು, ನಮ್ಮ ಸಾರ್ವಜನಿಕರು ಹಾದು ಹೋಗ್ಬೇಕಾದ್ರೆ ತುಂಬ ಪ್ಲಾಸ್ಟಿಕ್ಕನ್ನು ಹೊರಗಡೆ ಬಿಸಾಕ್ತಾ ಇದ್ವಿ. ಇಷ್ಟು ದಿವಸ ಗಾಡಿಯಿಂದ ಹೊರಗಡೆ ಬಿಸಾಕ್ತಿದ್ರು. ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು, ಚಿಪ್ಸ್ ಪ್ಯಾಕೆಟ್ಸ್ ಇರ್ಬೋದು, ಹೆಂಗೆ ಬಂದ್ರಂಗೆ ಬಿಸಾಕ್ತಾಯಿದ್ರು. ಇವಾಗ ನಾವು ತುಂಬ ದಿವಸದಿಂದನೂ ನಾವು ಪ್ಲಾಸ್ಟಿಕ್ ಸ್ಕ್ರೀನಿಂಗ್ನ ಮಾಡ್ತಾಯಿದ್ದೀವಿ. ಅಂದರೆ ಅದಕ್ಕೋಸ್ಕರ ಡೆಡಿಕೇಟೆಡ್ ಸ್ಟಾಫ್ನ ಇಟ್ಟು ಗೇಟ್ ಚೆಕ್ ಪೋಸ್ಟ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ಕಮಳ್ಳಿ ಚೆಕ್ ಪೋಸ್ಟಲ್ಲಿ, ಮತ್ತು ಮೂಲೆಹೊಳೆ ಚೆಕ್ ಪೋಸ್ಟು, ಕೆಕ್ನಾಳ ಚೆಕ್ ಪೋಸ್ಟ್, ಮದ್ದೂರು ಚೆಕ್ ಪೋಸ್ಟ್, 4 ಚೆಕ್ ಪೋಸ್ಟ್ ಬರ್ತದೆ. 4 ಕಡೆನೂ ನಾವು ಅದಕ್ಕೋಸ್ಕರ ಅಂತಲೇ ನಾವು ಸ್ಟಾಫ್ಗಳನ್ನ ಇಟ್ಟು ಪ್ಲಾಸ್ಟಿಕ್ನ ಸ್ಕ್ರೀನ್ ಮಾಡಿ ಅವ್ರಿಗೆ ಅರಿವು ಮೂಡಿಸಿ, ಪ್ಲಾಸ್ಟಿಕ್ ಹಿಂಗೆಲ್ಲ ಬಿಸಾಕಬಾರ್ದು, ವನ್ಯ ಪ್ರಾಣಿಗಳಿಗೆ ತುಂಬ ಹಾನಿ ಆಗ್ತದೆ ಮತ್ತು ಪರಿಸರ ಹಾನಿ ಆಗ್ತದೆ, ಇದು ಡಿಗ್ರೇಡ್ ಆಗಲ್ಲ ಅಂತ ಎಲ್ಲ ಅವ್ರಿಗೆ ಅರಿವು ಮೂಡಿಸಿ ನಾವು ಕಾಡಿನೊಳಗಡೆ ಪ್ಲಾಸ್ಟಿಕ್ ಬಿಡದೆ ಅಂತ ನೋಡ್ಕೊತಾ ಇದ್ದೀವಿ. ಬರೋ ಪ್ರವಾಸಿಗರಿಗೆ ಪ್ಲಾಸ್ಟಿಕ್ನಿಂದ ಆಗುವ ಹಾನಿಯ ಕುರಿತು ಅರಿವು ಮೂಡಿಸುವ ಪ್ರಯತ್ನವನ್ನು ಇಲಾಖೆ ಕೈಗೆತ್ತಿಕೊಂಡಿದ್ದು ಫಲ ನೀಡುವ ನಿರೀಕ್ಷೆ ಅಧಿಕಾರಿಗಳದ್ದು. ಪ್ರತಿಯೊಂದು ಹೊರ ರಾಜ್ಯ ವಾಹನಗಳು, ಎಲ್ಲ ವಾಹನಗಳು ಇಲ್ಲಿಂದ ಪ್ರವೇಶ ಮಾಡ್ತವೆ. ತಮಿಳುನಾಡು, ಕೇರಳ ಎಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನೆಲ್ಲ ಸಂಗ್ರಹಿಸುತ್ತೇವೆ. ಇಲ್ಲಿ ಯಾವುದೇ ಪ್ರಾಣಿಗಳಿಗೆ, ಬಂಡೀಪುರ ಸಂರಕ್ಷಣಾ ಪ್ರಾಣಿಗಳಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು. ಚೆಕ್ ಪೋಸ್ಟ್ ಮೂಲಕ ಹಾದು ಹೋಗುವ ವಾಹನಗಳನ್ನು ತಡೆದು ಪರಿಶೀಲಿಸಿ ಪ್ಲಾಸ್ಟಿಕ್ಗಳನ್ನು ಕಸದ ಬುಟ್ಟಿಗೆ ಎಸೆಯುವಂತೆ ಪ್ರಯಾಣಿಕರಿಗೆ ತಿಳಿಸಲಾಗುತ್ತದೆ. ಇದು ಹುಲಿ ಸಂರಕ್ಷಿತ ಪ್ರದೇಶವಾಗಿರೋದ್ರಿಂದ ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶವಾಗಿರುತ್ತದೆ. ಆದ್ದರಿಂದ ನಾವು ಗೋಪಾಲಸ್ವಾಮಿ ಬೆಟ್ಟ ಗೇಟಲ್ಲೇ ಪ್ರತಿಯೊಬ್ಬ ಪ್ರವಾಸಿಗರ ಇದೊಂದು ಪ್ಲಾಸ್ಟಿಕ್ಸ್ ನಿಷೇಧ ಮಾಡಿ ಅವ್ರು ತಂದಿರುವಂತಹ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಹಾಗೂ ಆಹಾರವನ್ನು ಸಹಿತ ಪ್ಲಾಸ್ಟಿಕ್ಕಿಂದ ಬಳಸುವಂಥ ಆಹಾರ ಸಹಿತ ಎಲ್ಲನೂ ನಾವು ಅದನ್ನು ಶೇಖರಣೆ ಮಾಡಿ ಅಲ್ಲೇ ಗೇಟಿನಲ್ಲೇ ಅದನ್ನು ರಿಸೀವ್ ಮಾಡ್ಕೊತೀವಿ. ಪ್ಲಾಸ್ಟಿಕ್ ನಿಯಂತ್ರಿಸುವುದರಿಂದ ಪ್ರಾಣಿಗಳಿಗೆ ಆಗಬಹುದಾದ ಹಾನಿ ತಪ್ಪಿಸಬಹುದು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಈ ಕ್ರಮ ಶ್ಲಾಘನೀಯ ಅನ್ನೋದು ವನ್ಯಜೀವಿ ಪ್ರೇಮಿಗಳ ಮಾತು. ಒಟ್ಟಾರೆ ಅರಣ್ಯ ಇಲಾಖೆಯ ಈ ಕಾರ್ಯ ಪರಿಸರ ಪ್ರಿಯರಲ್ಲಿ ಸಂತಸ ಉಂಟು ಮಾಡಿದ್ದು ಸಾರ್ವಜನಿಕರ ಪ್ರಶಂಸೆಗೂ ಪಾತ್ರವಾಗಿದೆ.